ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಸಂಹಿತಾಯಾಃ ಭಗವತಃ ವ್ಯಾಸೇನ ಪ್ರಣೀತಾಯಾಃ ಅನುಶಾಸನಪರ್ವಣಿ ಚತುರಧಿಕಃ 300ತಮಃ ಭಾಗಃ 304ನೇಯ ಅಯಂ ಭಾಗಃ ವಿಶ್ವಕರ್ಮ ಇತಿ ವಿಷ್ಣುಸಹಸ್ರನಾಮಸ್ತೋತ್ರೆ ಯೋಯಂ ಅನಂತಕಲ್ಯಾಣಗುಣನಿಧಿಃ ಭಗವಾನ್ ಸಂಸ್ತೂಯತೆ. ಯಶ್ಚ ಸಹಸ್ರಸಂಖ್ಯಾಕಾಸು ಬೃಹತೀಷ್ವಪಿ ಸಂವರ್ಣ್ಯತೆ ತತ್ರ ಏಕಪಂಚಾಶತ್ತಮಸ್ಯ ಬೃಹತಿ ಮಂತ್ರಸ್ಯ ಏಕಪಂಚಾಶತ್ತಮಮಿದಂ ವಿಶ್ವಕರ್ಮ ಇತಿ ನಾಮ ಅಪಿ ಚ ಸಪ್ತಚತ್ವಾರಿಂಶಿ ಇಯಂ ಬೃಹತಿ ಅನಯೋಃ ಖಲು ವ್ಯಾಖ್ಯಾನಂ ಅದ್ಯ ಪ್ರವರ್ತತೆ. ತಾಸ್ಯ ಸೂದದೋಹಸಃ ಸೋಮಂ ಶ್ರೀಣಂತಿ ಪ್ರಶ್ನಯಃ ಇತೀದಂ ವೇದವಾಕ್ಯಂ. ತಾಹ ಇಮಾಃ ಪೃಷ್ಣಯಃ. ಪೃಷ್ಣಯಃ ಇತಿ ಜಲಸ್ಯ ಗವಾಂ ವೇದವಾಕ್ಯಾನಾಂ ಚ ನಾಮ. ಅಸ್ಯ ಪ್ರಾಣಾಂತರ್ಗತಸ್ಯ ಪರಮೇಶ್ವರಸ್ಯ ಸೋಮಂ ಶ್ರೀಣಂತಿ. ಸೋಮಂ ಪ್ರತಿ ಸಂಬದ್ಧಾಃ ಭವಂತಿ ಏತಾಃ ಪ್ರಶ್ನಯಃ. ಅದ್ಭಿಃ ಜಲೈರೇವ ಸೋಮರಸಃ ಸಂಸೃಷ್ಟಃ ಭವತಿ. ಪಯಸಾ ಕ್ಷೀರೇಣ ದಧಿನಾ ಚ ಸೋಮರಸಃ ಸಮ್ಮಿಶ್ರ್ಯತೆ. ಅಪಿ ಚ ಅಯಂ ಸೋಮರಸಃ ಮಂತ್ರಪೂರ್ವಕಮೇವ ಸೂಯತೆ ಹೂಯತೆ ಚ. ಅಥ ಸೂತದೋಹಾಃ ಪ್ರಾಣೋ ವೈ ಸೂತದೋಹಾಃ ಇತಿ ವೇದವಾಕ್ಯಮಪಿ ಸುಪ್ರಸಿದ್ಧಮೇವ ಅಸ್ತಿ. ಸೂತದೋಹಾಃ ಇತಿ ಭಗವಾನ್ ತದಧಿಷ್ಠಾನಭೂತಃ ಪ್ರಾಣಶ್ಚ ಗದ್ಯೇತೆ. ಸೂದಂ ಇತಿ ಶ್ರೇಷ್ಠಂ ಕರ್ಮ ಜ್ಞಾನಂ ವಾ. ಅನೇನೈವ ಕರ್ಮಣ ಜ್ಞಾನಪೂರ್ವಕಂ ಕೃತೇನ ಅಧಿಕಂ ಜ್ಞಾನಂ ಭವತಿ. ಅಧಿಕೇನ ಚ ಜ್ಞಾನೇನ ಪ್ರಾಪ್ತೇನ ಪುನಃ ಕರ್ಮ ಸುಚಾರುರೂಪೇಣ ಕರ್ತುಂ ಶಕ್ಯತೆ. ಇತಿ ಕರ್ಮಜ್ಞಾನಯೋಃ ಕಶ್ಚನ ನಿಕಟಃ ಸಂಬಂಧಃ ಶಾಸ್ತ್ರೇಷು ಶ್ರೂಯತೆ. एवं च येन कर्मणा येन वा ज्ञानेन प्राप्तेन साधकः उच्चं स्थानं प्राप्नोति, उदयं प्राप्नोति. तदिदं कर्म ज्ञानमपि उदम् इति कथ्यते. मनुष्य साधकस्य उदयप्राप्तिकारणत्वात्. शोभनमिदं कर्म शोभनमिदं ज्ञानं च.
ಇದಂ ಶೋಭನಂ ಕರ್ಮ ಜ್ಞಾನಂ ಚ ದೋಗ್ಧಿ ಅಯಂ ಪರಮಾತ್ಮ ವರ್ಷತಿ ಸ್ವಭಕ್ತಂ ಪ್ರತಿ ಇತಿ ಅಯಮೇವ ಸೂದದೋಹಾಃ ಇತಿ ಪ್ರಾಣಸ್ಥಃ ಪರಮೇಶ್ವರಃ ವರ್ಣ್ಯತೆ. ಏನಂ ಪರಮಾತ್ಮಾನಂ ಪ್ರತ್ಯೇವ ತತ್ಪ್ರೀತ್ಯರ್ಥಮೇವ ಇಮಾಃ ಪೃಷ್ಣಯಃ ಸೋಮಂ ಪ್ರತಿ ಕ್ಷೀಣಂತಿ ಸೋಮಂ ಪ್ರತಿ ಸಂಬದ್ಧಾಃ ಭವಂತಿ ಇತ್ಯಯಂ ಅಭಿಪ್ರಾಯಃ ಗತೇ ದಿವಸೇ ಪ್ರಾಶ್ರಾವಿ. ವಿಶ್ವಕರ್ಮ ಎಂಬ ನಾಮವನ್ನು ವಿವರಿಸುವಂತಹ ತಾಸ್ಯ ಸೂದದೋಹ ಸಹ ಸೋಮಂ ಶ್ರೀಣಂತಿ ಪ್ರಶ್ನಯ ಅನ್ನುವ ವೇದವಾಕ್ಯದ ಅನುಸಂಧಾನವನ್ನು ನಾವು ಮಾಡಿಕೊಳ್ತಾ ಇದ್ದೇವೆ. ಈ ಭಗವಂತ ಮತ್ತೆ ಪ್ರಾಣದೇವ ಇವರಿಬ್ಬರು ಕೂಡ ಸೂದದೋಹ ಅಂತ ಕರೆಸ್ಕೊಂಡಿದ್ದಾರೆ. ಶ್ರೇಷ್ಠವಾದ ಮನುಷ್ಯನ ಉನ್ನತಿಗೆ ಕಾರಣವಾದಂತಹ ಕರ್ಮ ಮಾಡುವಂತಹ ಶಕ್ತಿ ಮತ್ತೆ ಕರ್ಮ ಮಾಡಲಿಕ್ಕೆ ಬೇಕಾದಂತಹ ತತ್ವಜ್ಞಾನ ಇವೆಲ್ಲವನ್ನು ನಮಗೆ ಕೊಡುವಂಥವರು ಇವರೇ ಆಗಿದ್ದಾರೆ. ಇವರಿಗಾಗಿ ಈ ಪೃಷ್ಣಿಗಳು ಸೋಮದ ಸಂಬಂಧವನ್ನು ಪಡೆದಿವೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಪೃಷ್ಣಿ ಅಂದ್ರೆ ಈಗಾಗಲೇ ನಾವು ನೋಡಿರುವಂತೆ ವೇದವಾಕ್ಯ ಗೋವುಗಳು ಮತ್ತೆ ನೀರು. ಸೋಮ ರಸವನ್ನು ಹಿಂಡಿದ ಮೇಲೆ ಅದನ್ನ ನೀರಿನಿಂದ ಬೆರೆಸ್ತಾರೆ, ಹಾಲು ಅಥವಾ ಮೊಸರಿನಿಂದನೂ ಬೆರೆಸ್ತಾರೆ. ಅಲ್ಲದೆ ಆ ಸೋಮರಸವನ್ನು ಹಿಂಡಲಿಕ್ಕೆ ಸೋಮರಸವನ್ನ ಹೋಮ ಮಾಡಲಿಕ್ಕೆಲ್ಲ ಈ ವೇದವಾಕ್ಯಗಳನ್ನೇ ಬಳಸ್ತಾರೆ. ಹೀಗೆ ಪೃಷ್ಣಿ ಅಂದ್ರೆ ನೀರು, ಹಾಲು, ಮೊಸರು ಮತ್ತು ವೇದವಾಕ್ಯಗಳು ಇವೆಲ್ಲವೂ ಕೂಡ ಆ ಸೋಮದ ಸಂಬಂಧವನ್ನು ಪಡೆದಿವೆ, ಸೋಮದ ಜೊತೆಗೆ ತಳುಕು ಹಾಕಿಕೊಂಡಿವೆ ಅಂತ ತಾತ್ಪರ್ಯವನ್ನು ನೋಡಿದ್ದೇವೆ. ಸೋಮ ಅಂದ್ರೆ ಸೋಮರಸ ಅನ್ನುವ ಅರ್ಥವನ್ನ ನಾವು ಅಭಿಪ್ರಾಯದಲ್ಲಿ ಇಟ್ಕೊಂಡು ಈ ಒಂದನ್ನ ಈ ಕಳೆದ ವರ್ಣನೆಯನ್ನು ನೋಡಿದ್ದಾಯಿತು. ಮನೋಭಾವ ಸೋಮ ಆಚಾರ್ಯ ಹೇಳ್ತಾರೆ. ತತ್ ವಾಚಃ ಕ್ಷೀಣಂತಿ ಸ್ವಾರ್ಥೈ ಪ್ರಶ್ನಯೋಗ್ಯತ್ವಾತ್ ಪ್ರಶ್ನಯೋ ವಾಚಃ. ಇವು ಕರ್ಮನಿರ್ಣಯದಲ್ಲಿ ಆಚಾರ್ಯರ ಮಾತುಗಳು. ಸೋಮ ಅಂದ್ರೆ ಕೇವಲ ಸೋಮರಸ, ಸೋಮ ಎಂಬ ಬಳ್ಳಿಯನ್ನು ಹಿಂಡಿ ತೆಗೆದಂತಹ ರಸ ಅಂತಿಷ್ಟು ಮಾತ್ರ ಅರ್ಥ ಇಟ್ಕೊಳ್ಳೋದು ಬೇಡ. ಸೋಮ ಅನ್ನೋ ಶಬ್ದಕ್ಕೆ ಸೋಮರಸ ಅನ್ನುವಂತಹ ಅರ್ಥವೂ ಕೂಡ ಇದೆ. ಅಲ್ಲದೆ ಸೋಮ ಅನ್ನೋ ಶಬ್ದಕ್ಕೆ ಮನಸ್ಸು ಅಂತನೂ ಅರ್ಥ ಇರುವುದನ್ನ ನಾವು ತಿಳಿದುಕೊಳ್ಬೇಕು. ಆಚಾರ್ಯರೇ ಈ ಕರ್ಮನಿರ್ಣಯದಲ್ಲಿ ಇಲ್ಲಿ ಮನೋಭಾವ ಸೋಮಃ ಅಂತ ಹೇಳ್ತಾರೆ. ಅದಲ್ಲದೆ ಋಗ್ಭಾಷ್ಯದಲ್ಲೂ ಕೂಡ ವಾಯವಾಯ ಹಿದರ್ಶತ ಇಮೇ ಸೋಮ ಅಲಂಕೃತಾ ಅನ್ನುವ ಒಂದು ಮಂತ್ರವನ್ನು ವ್ಯಾಖ್ಯಾನಿಸುವಾಗ ಭಕ್ತ್ಯಾದ್ಯಲಂಕೃತಾ ಸೋಮಾಹ ಮನಾಂಸನ್ಯೇ ಹಿರಣ್ಯತಃ ಹಿರಣ್ಯಾಲಂಕೃತ ಯಸ್ಮಾತ್ ಧೂಯಂತೆ ವಾಯವೇ ಸುತಾಹ ಅಂತ ಈ ಸೋಮ ಅಂದ್ರೆ ಮನಸ್ಸು ಅನ್ನುವಂಥ ಅರ್ಥ ಹೇಳುತ್ತಾರೆ. ನಮ್ಮ ಮನಸ್ಸಿನ ವೃತ್ತಿಗಳು, ಮನಸ್ಸಿನ ಮೂಲಕವೇ ಭಕ್ತಿ ಇತ್ಯಾದಿಗಳನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ಮನಸ್ಸಿನ ವೃತ್ತಿ, ಮನಸ್ಸಿನ ಬೇರೆ ಬೇರೆ ಮುಖಗಳು, ಅದನ್ನೇ ಸೋಮ ಅಂತ ಇಲ್ಲಿ ಹೇಳಿದ್ದಾರೆ. ಅದಕ್ಕೆ ಕಾರಣ ಏನು? ಈ ಸೋಮ ಅನ್ನೋದೊಂದು ವನಸ್ಪತಿ. ಆ ವನಸ್ಪತಿಗೆ ಚಂದ್ರ ಅಭಿಮಾನಿ, ನಮ್ಮ ಮನಸ್ಸಿಗೂ ಕೂಡ ಚಂದ್ರನೇ ಅಭಿಮಾನಿ. ಯಜ್ಞಾದಿ ಸಾಧನೆ ಯತ್ತೋ ಮನಶ್ಚಂದ್ರ ಪ್ರಕೀರ್ತಿತಃ ಅಂತ ಉಪನಿಷತ್ ಭಾಷ್ಯದಲ್ಲಿ ಹೇಳುವಂತೆ, ಮನುಷ್ಯ ಯಜ್ಞಾದಿಗಳನ್ನ ಮಾಡಲಿಕ್ಕೆ ಏನೊಂದು ಮಾನಸಿಕ ಪ್ರವೃತ್ತಿಯನ್ನು ತೋರಿಸ್ತಾನೆ, ಅದಕ್ಕೆಲ್ಲ ಚಂದ್ರನೇ ಅಭಿಮಾನಿ ಅಂತ ಪ್ರಸಿದ್ಧವಾಗಿದೆ. ಹಾಗಿರುವುದರಿಂದ ನಮ್ಮ ಮನಸ್ಸಿಗೂ ಚಂದ್ರ ಅಭಿಮಾನಿ, ಎಲ್ಲ ವನಸ್ಪತಿಗಳಿಗೆ,
ಅದರಂತೆ ಅದರಲ್ಲಿ ಸೇರಿದಂತಹ ಸೋಮಕ್ಕೂ ಕೂಡ ಅವನೇ ಅಭಿಮಾನಿ. ಹೀಗಿರುವುದರಿಂದ ಇಲ್ಲಿ ಸೋಮಂ ಶ್ರೀಣಂತಿ ಎಂಬಲ್ಲಿ ಮತ್ತೆ ಇಮೇ ಸೋಮ ಅಲಂಕೃತಾಹ ಎಂಬಲ್ಲಿ ಈ ಸೋಮ ಅಂದ್ರೆ ಮನಸ್ಸು ಅಂತನೂ ಅರ್ಥ ಇಟ್ಕೊಳ್ಬಹುದು. ಆದ್ರಿಂದ ಈ ಸೋಮದ ಜೊತೆಗೆ ವೇದವಾಕ್ಯಕ್ಕೆ ಸಂಬಂಧ ಇರುವುದು ಅಂದ್ರೆ ವೇದವಾಕ್ಯ ನಮ್ಮ ಮನಸ್ಸುಗಳಿಗೆ ಆ ಅರ್ಥವನ್ನ ತಿಳಿಸಿಕೊಡ್ತದೆ ಅಂತ ಅದರ ಅಭಿಪ್ರಾಯ. ಪೃಷ್ಣಿ ಅಂತ ಶಬ್ದ ಇದೆಯಲ್ಲ, ಪೃಷ್ಣಿ ಅನ್ನೋ ಶಬ್ದ ವೇದವಾಕ್ಯ ಅನ್ನೋ ಅರ್ಥವನ್ನು ಹೇಳ್ತದೆ. ಅದು ಹೇಗೆ? ಪ್ರಶ್ನಯೋಗ್ಯತ್ವಾತ್ ಪೃಷ್ಣಯೋ ವಾಚಃ, ಪ್ರಶಂಸನ ರೂಪತ್ವಾತ್ ಪ್ರಶಂಸನೀಯತ್ವಾಚ್ಚ, ಪ್ರಶಂಸನೀಯತ್ವಮೇವ ಅಪಾಂ ಗವಾಂಚ. ಈ ವೇದವಾಕ್ಯಗಳು ಪ್ರಶ್ನಕ್ಕೆ ಯೋಗ್ಯವಾಗಿವೆ. ಯಾವುದೇ ಒಬ್ಬ ಸಾಧಕ ವಿಶೇಷ ವಿಷಯವೊಂದನ್ನು ತಿಳ್ಕೊಳ್ಳುವಾಗ ಶ್ರೇಷ್ಠ ಸಾಧಕರನ್ನ, ತನಗಿಂತ ಉತ್ತಮರಾದಂಥವರನ್ನ ಸಮೀಪಿಸಿ ಅವರ ಬಳಿಗೆ ಈ ವಿಷಯವನ್ನು ತಿಳಿಸ್ರಿ ಅಂತ ಕೇಳಬೇಕು. ಆದ್ರಿಂದ ಮನಸ್ಸಿಗೇನೆ ಈ ವೇದವಾಕ್ಯಗಳಿಗೆ ಪೃಷ್ಣಿ ಅಂತ ಹೇಳ್ತಾರೆ. ಮತ್ತೆ ಪ್ರಶಂಸನ ರೂಪತ್ವಾತ್, ಭಗವಂತನ ಪ್ರಶಂಸಾ ರೂಪವಾದದ್ದೇ ಈ ವೇದವಾಕ್ಯಗಳು. ಆ ಕಾರಣದಿಂದಲೂ ಅವಳಿಗೆ ಪೃಷ್ಣಿ ಅಂತ ಹೇಳ್ತಾರೆ. ಪ್ರಶಂಸನೀಯತ್ವಾಚ್ಯ, ಭಗವಂತನನ್ನು ತಿಳಿಸಿಕೊಡುವಂತಹ ಶ್ರೇಷ್ಠ ಸಾಧನಗಳೇ ಈ ಶಾಸ್ತ್ರಗಳು. ಪ್ರತ್ಯಕ್ಷ, ಅನುಮಾನ, ಆಗಮ ಅನ್ನುವಂಥ 3 ಪ್ರಮಾಣಗಳಲ್ಲಿ ಆಗಮಕ್ಕೇನೆ ಹೆಚ್ಚಿನ ಪ್ರಾಧಾನ್ಯ. ಈ ಕಾರಣದಿಂದ, 3 ಕಾರಣದಿಂದ ಒಟ್ಟು ಭಗವಂತನ ಕುರಿತಾದ ಪ್ರಶ್ನೆ ಮಾಡಿ ಆ ಪ್ರಶ್ನೆಗೆ ಉತ್ತರ ದೊರಕಿಸಿಕೊಳ್ಳುವುದರಲ್ಲಿ ಶಾಸ್ತ್ರಗಳದೇ ಪ್ರಧಾನ ಪಾತ್ರ. ಮತ್ತೆ ಭಗವಂತನ ಪ್ರಶಂಸಾ ರೂಪವಾದದ್ದು ಈ ಶಾಸ್ತ್ರಗಳು. ಅಲ್ಲದೆ ಸ್ವಯಂ ಶ್ರೇಷ್ಠ ಸಾಧನಗಳು ಕೂಡ ಹೌದು. ಹೀಗೆಲ್ಲ ಇರುವುದರಿಂದ ಅವುಗಳನ್ನ ಪೃಷ್ಣಿ ಅಂತ ಕರೀತಾರೆ. ಮತ್ತೆ ಈ ನೀರು, ಗೋವುಗಳನ್ನು ಕೂಡ ಪೃಷ್ಣಿ ಅಂತ ಕರೀಲಿಕ್ಕೆ ಏನು ಕಾರಣ? ಅದನ್ನ ಈ ಹಿಂದೆ ನೋಡಿದ್ದೇವೆ. ಪೃಷ್ಣಿ ಅನ್ನೋ ಶಬ್ದಕ್ಕೆ ನೀರು, ಗೋವು ಮತ್ತು ವೇದವಾಕ್ಯ ಅಂತ ಅರ್ಥ. ಪ್ರಶಂಸಾ ರೂಪವಾಗಿರುವುದರಿಂದಲೇ ವೇದಗಳಿಗೂ, ನೀರಿಗೂ ಮತ್ತು ಗೋವುಗಳಿಗೂ ಕೂಡ ಪೃಷ್ಣಿ ಅಂತ ಹೆಸರು. ಗೋವುಗಳು ಭಗವಂತನ ಸನ್ನಿಧಾನಕ್ಕೆ ಪಾತ್ರವಾದ್ರಿಂದ, ಎಲ್ಲ ದೇವತೆಗಳ ಸನ್ನಿಧಾನಕ್ಕೆ ಪಾತ್ರಗಳಾದ್ರಿಂದ ಅವುಗಳನ್ನ ಎಲ್ಲರೂ ಪ್ರಶಂಸಿಸುತ್ತಾರೆ. ನೀರು ಕೂಡ ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಧಾನ ಪಾತ್ರ ವಹಿಸುವಂಥದ್ದು. ಎಲ್ಲಾ ಲೌಕಿಕ ಕಾರ್ಯಗಳಲ್ಲಿಯೂ ಮತ್ತೆ ಧಾರ್ಮಿಕ ಕಾರ್ಯಗಳಲ್ಲಿಯೂ ಕೂಡ ನೀರು ಮನುಷ್ಯನಿಗೆ ಬೇಕೇ ಬೇಕು. ನೀರಿಗೆ ಜೀವನ, ಅಮೃತ ಅಂತ 2 ಶಬ್ದಗಳನ್ನು ಹೇಳ್ತಾರೆ. ಸಾಂದರ್ಭಿಕವಾಗಿ ನಾನು ಅದನ್ನು ನೆನಪು ಮಾಡ್ಕೊಳ್ತಿದ್ದೇನೆ. ಜೀವನಂ ಭುವನಂ ವನಂ, ನಮ್ಮ ಇಡೀ ಜೀವನವೇ ಆ ನೀರಿನ ಮೇಲೆ ನಿಂತಿದೆ. ಮನುಷ್ಯನನ್ನು ಬದುಕಿಸುವಂಥದ್ದೇ ನೀರು, ಅದಕ್ಕಾಗಿ ಅದನ್ನು ಜೀವನ ಅಂತ ಹೇಳ್ತಾರೆ. ಪಯಃ ಕೀಲಾಲಂ ಅಮೃತಂ, ಅಮೃತ ಅಂತ ಮತ್ತೊಂದು ಶಬ್ದ ಇದೆ ನೀರಿಗೆ. ಹೀಗೆ ನೀರು ಪ್ರಶಂಸೆಗೆ ಪಾತ್ರವಾದದ್ದು, ಗೋವು ಪ್ರಶಂಸೆಗೆ ಪಾತ್ರವಾದದ್ದು, ವೇದವಾಕ್ಯವು ಪ್ರಶಂಸೆಗೆ ಪಾತ್ರವಾದದ್ದು. ಆದ್ರಿಂದ ಪೃಷ್ಣಿ ಅಂತ ಅದನ್ನು ಕರೆದಿದ್ದಾರೆ. ಮತ್ತೆ ಆ ವೇದವಾಕ್ಯದಲ್ಲಿ ಜನ್ಮನ್ ದೇವಾನಾಂ ಅಂತ ಹೀಗೆ ಬಂದಿದೆ. ದೇವಾನಾಂ ಜನ್ಮನ್ ಅಂದ್ರೆ ದೇವಾನಾಂ ಜನ್ಮನಿ, ದೇವತೆಗಳು ಎಲ್ಲಿ ಪ್ರಾದುರ್ಭೂತರಾಗ್ತಾರೋ ಅಂಥ ಯಜ್ಞದಲ್ಲಿ ಅಂತ ಅದರ ಅಭಿಪ್ರಾಯ. ತತ್ರ ಹಿ ತೇಷಾಂ ಅಭಿವ್ಯಕ್ತಿ ಪೂರ್ವಂ, ಯಜ್ಞದಲ್ಲೇ ನಾವು ಕೊಟ್ಟಂತ ಆಹುತಿಗಳನ್ನ ಸ್ವೀಕಾರ ಮಾಡಲಿಕ್ಕೆ ಅವರು ಹಿಂದಿನ ಯುಗದಲ್ಲಿ ಪ್ರತ್ಯಕ್ಷವಾಗಿ ಕಾಣಿಸ್ಕೋತಾ ಇದ್ರು. ಈಗಿನ ಯುಗದಲ್ಲಿ ನಮ್ಮ ಭಕ್ತಿ ಇತ್ಯಾದಿಗಳು ಕಡಿಮೆ ಆಗಿರುವುದರಿಂದ ಅವರು ಪ್ರತ್ಯಕ್ಷವಾಗಿ ಕಾಣಿಸ್ಕೋತಿಲ್ಲ. ಆದರೂ ಈ ಯಜ್ಞದಲ್ಲಿ ಹಿಂದೆ ಅವರು ಪ್ರತ್ಯಕ್ಷ ಆಹುತಿ ಸ್ವೀಕಾರ ಮಾಡ್ತಿದ್ರು ಬಂದು. ಆ ಕಾರಣಕ್ಕಾಗಿ ದೇವತೆಗಳ ಜನ್ಮ ಅಂದ್ರೆ ಹುಟ್ಟು ಅಂತ ಅರ್ಥ ಅಲ್ಲ, ಹುಟ್ಟು ಅನ್ನುವುದಕ್ಕೆ ಜನಿ ಪ್ರಾದುರ್ಭಾವೇ ಅಂತಾನೆ ಅರ್ಥ ಇದೆ ಸಂಸ್ಕೃತದಲ್ಲಿ. ಅದರಿಂದ ದೇವತೆಗಳ ಪ್ರಾದುರ್ಭಾವಕ್ಕಿದು ಕಾರಣ, ಅಭಿವ್ಯಕ್ತಿಗೆ ಇದು ಕಾರಣ. ಆದ್ದರಿಂದ ದೇವಾನಾಂ ಜನ್ಮನ್ ಅಂದ್ರೆ ದೇವಾನಾಂ ಜನ್ಮನಿ ಅಂತ ಅರ್ಥ. ಅವರ ಪ್ರಾದುರ್ಭಾವಕ್ಕೆ ಕಾರಣವಾದ ಯಜ್ಞ ಇದು ಅಂತ ಅದರ ಅಭಿಪ್ರಾಯ. ಜ್ಞಾನೇವಾ, ದೇವತೆಗಳ ಪ್ರಾದುರ್ಭಾವಕ್ಕೆ ಕಾರಣವಾದದ್ದು ಯಜ್ಞವೂ ಆಗಿರಬಹುದು, ಹಾಗೆ ಜ್ಞಾನವೂ ಕೂಡ ಇಟ್ಕೊಳ್ಬಹುದು. ದ್ರವ್ಯ ಯಜ್ಞ ಮತ್ತು ಜ್ಞಾನ ಯಜ್ಞ. ದ್ರವ್ಯ ಯಜ್ಞದಲ್ಲಿ ತುಪ್ಪ ಮೊದಲಾದವುಗಳಿಂದ ಆಹುತಿ ಹಾಕಿದಾಗಲೂ ದೇವತೆಗಳನ್ನು ಸ್ವೀಕಾರ ಮಾಡ್ತಾರೆ. ಜ್ಞಾನ ಯಜ್ಞದಲ್ಲೂ ಕೂಡ ಶ್ರವಣ,
ಮನನ ಧ್ಯಾನ ಇತ್ಯಾದಿಗಳು ಎಲ್ಲಿ ನಡೆದಿರ್ತವೆ, ಸ್ವಾಧ್ಯಾಯ ಪ್ರವಚನಗಳು ಎಲ್ಲಿ ನಡೆದಿರ್ತವೆ, ವಿಶೇಷತಃ ಅಲ್ಲಿ ದೇವತೆಗಳು ಭಗವಂತನ ಜೊತೆಗೂಡಿ ಸನ್ನಿಹಿತರಾಗಿ ನಮ್ಮ ಆ ಶ್ರವಣವನ್ನ, ಮನನವನ್ನ, ಸ್ವಾಧ್ಯಾಯ ಪ್ರವಚನಗಳನ್ನ ಸ್ವೀಕರಿಸ್ತಾರೆ, ಹರಿಸ್ತಾರೆ ಅಂತ ಅದರ ತಾತ್ಪರ್ಯ. ಮುಂದೆ ವಿಷಃ ಅಂತ ಶಬ್ದ ಇದೆ. ವಿಷಃ ಪ್ರಜಾಶ್ಚ ಶ್ರೀಣಂತಿ. ಮೂಲ ವೇದದಲ್ಲಿ ಜನ್ಮನ್ ದೇವಾನ ವಿಷಃ ಅಂತಿದೆಯಲ್ಲ, ವಿಷಃ ಅಂದ್ರೆ ಪ್ರಜೆಗಳು ಅಂತ ಅರ್ಥ. ವಿಶಂತೀತಿ ವಿಷಃ ಅಂತ ನಾವು ಅದನ್ನ ತಿಳ್ಕೊಳ್ಬಹುದು. ಪ್ರಜೆಗಳು, ಈ ವಿಶ್ವ ಅನ್ನೋ ಶಬ್ದ ನಾವು ಹಿಂದೆ ನೋಡಿದ್ದೀವಿ. ವಿಶ್ವ ಅನ್ನೋ ಶಬ್ದ ಎಲ್ಲರನ್ನೂ ಕೂಡ ಹೇಳ್ತದೆ. ಶರೀರೇಶು ಪ್ರವಿಷ್ಟತ್ವಾತ್ ವಿಶ್ವೋ ಜೀವ ಉದೀರ್ಯತೆ, ಜೀವಸ್ಯ ತದಧೀನತ್ವಾತ್ ವಿಶ್ವಂ ವಿಷ್ಣು ಉದೀರ್ಯತೆ ಅಂತ ಒಂದು ಪುರಾಣದ ಶ್ಲೋಕವನ್ನ ಈ ಹಿಂದೆ ನಾವು ನೋಡಿದ್ದೇವೆ. ವಿಶ್ವ ಅನ್ನೋ ಶಬ್ದಕ್ಕೂ ವಿಶ್ವ ಅನ್ನೋ ಶಬ್ದಕ್ಕೂ ಅದೇ ಅರ್ಥ. ವಿಟ್ ವಿಷವ್ ವಿಷಃ ಅಂತ ಇದು ವ್ಯಂಜನಾಂತವಾದ ಶಬ್ದ. ವಿಶ್ವ ಅನ್ನೋದು ನಪುಂಸಕಲಿಂಗವಾದ ಅಕಾರಾಂತವಾದ ಶಬ್ದ ಅಷ್ಟೆ. ಶರೀರದಲ್ಲಿ ಪ್ರವೇಶ ಮಾಡಿರುವುದರಿಂದ ನಾವೆಲ್ಲರೂ ಕೂಡ ಈ ಶರೀರಗಳಲ್ಲಿ ಪ್ರವೇಶ ಮಾಡಿ ನಮ್ಮ ಸಾಧನೆಯನ್ನು ಮುಂದುವರಿಸ್ತಾ ಇದ್ದೇವೆ. ಅದಕ್ಕಾಗಿ ನಮ್ಮನ್ನ ವಿಶ್ವ ಅಂತ ಹೇಳ್ತಾರೆ. ವಿಟ್ ಅಂದ್ರೂ ಅದೇ ಅರ್ಥ. ವಿಶಂತೀತಿ ವಿಷಃ, ಒಟ್ಟಾರೆ ಪ್ರಜೆಗಳು ಅಂತ ಅರ್ಥ. ಪ್ರಜಾ ಅನ್ನೋ ಶಬ್ದಕ್ಕೂ ಕೂಡ ಪ್ರಕೃಷ್ಟ ಜಾಯತೆ ಅನಯ ಇತಿ ಪ್ರಜಾ ಅಂತ ಹೇಳಿ ಆಚಾರ್ಯರೇ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಹೇಳುವಂತೆ, ಯಾರು ಶ್ರೇಷ್ಠವಾದ ಜ್ಞಾನವನ್ನು ಪಡಿತಾರೋ ಅವರನ್ನೇ ಪ್ರಜಾ ಅಂತ ಹೇಳಬೇಕು. ಶರೀರದಲ್ಲಿ ಪ್ರವೇಶ ಮಾಡಿ ಆ ಮೂಲಕ ಶ್ರೇಷ್ಠ ಜ್ಞಾನವನ್ನು ಪಡೆದು ತಮ್ಮ ಜನ್ಮವನ್ನು ಯಾರು ಸಾರ್ಥಕಪಡಿಸ್ಕೋತಾರಲ್ಲ ಅವರೇ ವಿಶ್ಗಳು ಅಥವಾ ಪ್ರಜೆಗಳು. ಈ ಶಬ್ದವನ್ನ ರಘುನಾಥ ತೀರ್ಥರು ಮುಂದೆ ಋತ್ವಿಜಃ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಪ್ರಜಾನಾಮಸು ಪಾಠಾತ್ ವಿಷಃ ಪ್ರಜಾಃ ತದ್ವಿಶೇಷತ್ವಾತ್ ಋತ್ವಿಜಶ್ಚ. ಯಜ್ಞದ ಋತ್ವಿಜಃ ಅಂತ ಅವ್ರು ಹೇಳಲಿಕ್ಕೆ ಕಾರಣ ಇದು ಯಜ್ಞ ಅನ್ನೋ ದೃಷ್ಟಿಯಿಂದ. ಯಜ್ಞದಲ್ಲಿ ಹೋತ, ಅಧ್ವರ್ಯು, ಉದ್ಗಾತ ಮತ್ತು ಬ್ರಹ್ಮ ಅನ್ನುವಂಥ 4 ಜನ ಋತ್ವಿಕ್ಗಳು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನವಾಗಿರ್ತಾರೆ. ಆದ್ರಿಂದ ಋತ್ವಿಕ್ಗಳು ಅಂತ ಅವ್ರ ಅರ್ಥ ಹೇಳಿದ್ರು. ಆಚಾರ್ಯರು ಋತ್ವಿಕ್ಗಳು ಅಂತ ಹೇಳಿಲ್ಲ, ಪ್ರಜಾಹ ಅಂತ ಒಂದೇ ಶಬ್ದ ಹೇಳಿದ್ದಾರೆ. ಸಾಧಕರಾದವರು ತತ್ವಜ್ಞಾನವನ್ನು ಗಳಿಸುವವರು. ತತ್ವಜ್ಞಾನವನ್ನು ಗಳಿಸಿ ಯಾರು ಶ್ರೇಷ್ಠರಾಗ್ತಾರೋ ಅವರು ಪ್ರಜೆಗಳು ಅಂತ ಅರ್ಥ ಹೇಳಿದ್ದಾರೆ. ಆ ಪ್ರಜಾ ಅನ್ನೋ ಶಬ್ದ ಜ್ಞಾನ ಯಜ್ಞಕ್ಕೂ ಸಂಬಂಧಪಡುತ್ತದೆ, ಹಾಗೇನೆ ದ್ರವ್ಯ ಯಜ್ಞಕ್ಕೂ ಸಂಬಂಧಪಡುತ್ತದೆ. ಮುಖ್ಯತಃ ತಾಯೇವ ಕ್ಷೀಣಂತೀತಿ ಚಶಬ್ದ ವರ್ಜನಂ ಅಂತ ಹೇಳ್ತಾರೆ ಆಚಾರ್ಯ. ಈ ವಿಷಗಳು ಸೋಮರಸವನ್ನ ಸಂಪರ್ಕಿಸ್ತಾ ಇದ್ದಾರೆ ಅಂತ ಅರ್ಥ ಆಗ್ತದೆ. ನಾವೀಗಾಗಲೇ ಆ ವೇದವಾಕ್ಯವನ್ನು ಗಮನಿಸುವಾಗ ನೋಡಿದ್ದೇವೆ. ತಾಸ್ಯ ಸೋದದೂಹ ಸಹ ಸೋಮಂ ಶ್ರೀಣಂತಿ ಪ್ರಶ್ನಯ ಜನ್ಮನ್ ದೇವಾನಾಂ ವಿಷಃ ತ್ರಿಶ್ವಾರೋಚನೆ ದಿವಹ ಯಸ್ಯೇದ ಮಾರಜ ಅಂತ ಮಂತ್ರ. ಸೋಮವನ್ನು ಸಂಪರ್ಕಿಸುವುದು, ಸೋಮದ ಸಂಬಂಧವನ್ನು ಪಡೆದಿರುವುದು ಯಾರ್ಯಾರು? ಒಂದು ವೇದವಾಕ್ಯಗಳು ಮತ್ತು ಈ ವಿಷಗಳು ಎರಡಿದೆ. ಹಾಗಾದ್ರೆ ಎರಡು ಅಂತಿದ್ಮೇಲೆ ಚ ಅಂತಿರ್ಬೇಕಲ್ಲ. ಸೋಮದ ಸಂಬಂಧವನ್ನು ಪಡೆದದ್ದು ಈ ವೇದವಾಕ್ಯಗಳು ಹೌದು, ಹಾಗೇನೆ ಪ್ರಜೆಗಳು ಹೌದು ಅಂತ ಚಕಾರ ಇರಬೇಕಾಗಿತ್ತಲ್ಲ. ಅಂದ್ರೆ ಚಕಾರವನ್ನು ಪ್ರಯೋಗ ಮಾಡಲಿಲ್ಲ ಯಾಕೆ ವೇದವಾಕ್ಯ? ಅದಕ್ಕೆ ಆಚಾರ್ಯ ಕಾರಣ ಕೊಟ್ಟಿದ್ದಾರೆ. ಮತ್ತೆ ಆಚಾರ್ಯರು ಕೊಟ್ಟಂತಹ ಕಾರಣವನ್ನ ವಿಶೇಷವಾಗಿ ವಿವರಿಸಿ ವ್ಯಾಖ್ಯಾನ ಮಾಡಿದ್ದಾರೆ ರಘುನಾಥ ತೀರ್ಥರು. ಅತ್ರ ಯದ್ಯಪಿ ದೇವಾನಾಂ ಜನ್ಮನಿ ಯಜ್ಞೆ ತಾಹ ಪ್ರಶ್ನಯ ವೇದವಾಚಃ ಆಪಃ ಗಾವಃ ಗಾವಶ್ಚ ವಿಷಃ ಋತ್ವಿಜಶ್ಚ ಸೋಮಂ ಶ್ರೀಣಂತೀತಿ ನಿಯುಕ್ತಂ. ಈ ಯಜ್ಞಗಳಲ್ಲಿ ಈ ಪೃಷ್ಣಿಗಳು ಅಂದ್ರೆ ವೇದವಾಕ್ಯಗಳು, ನೀರು ಮತ್ತು ಗೋವುಗಳು, ಹಾಗೇನೆ ವಿಷಃ ಅಂದ್ರೆ ಋತ್ವಿಕ್ಗಳು, ಇವರೆಲ್ಲರೂ ಕೂಡ ಸೋಮದ ಜೊತೆಗೆ ಸಂಬಂಧವನ್ನು ಪಡ್ಕೊಳ್ಳೋದು ಹೇಗೆ? ಋತ್ವಿಜಾಂ ವಾಗಾದೀನಾಂ ಚ ತುಲ್ಯ
ವೇದಕ ಕ್ರಿಯಾ ಅನ್ವಯಾಭಾವಾತ್. ಋತ್ವಿಕ್ಗಳು ಮತ್ತೆ ವೇದವಾಕ್ಯಗಳು, ಆ ಗೋವುಗಳು ಇವೆಲ್ಲವೂ ಕೂಡ ತಿಳಿಸಿಕೊಡುವುದು ಹೇಗೆ? ಶ್ರೀಣಂತೀತಿ ಉಕ್ತ ಧಾತ್ವರ್ಥೆ ವಾಗಾದೀನಾಂ ಕರಣತ್ವಾತ್ ಋತ್ವಿಜಾಂಚ ಕರ್ತೃತ್ವಾತ್. ಈ ಋತ್ವಿಕ್ಗಳು ವಿಷಯಗಳೇನಿದ್ದಾರೆ ಅವರು ಪ್ರಧಾನವಾಗಿ ಕರ್ತೃಗಳು. ಒಬ್ಬ ಚೇತನ ಆ ಋತ್ವಿಕ್. ಹಾಗಾದರೆ ವಾಕ್ ಅಲ್ಲೇನಿದೆ, ಪೃಷ್ಣಿ ಎಂಬ ಶಬ್ದದಿಂದ ವೇದವಾಕ್ಯ ಏನಲ್ಲಿ ಪ್ರಸ್ತುತ ಆಗಿದೆ, ಅದು ಕೇವಲ ಕರ್ಣ ಮಾತ್ರ. ಋತ್ವಿಕ್ಗಳು ವೇದವಾಕ್ಯಗಳ ಮೂಲಕ ಸೋಮವನ್ನ ಸಂಬಂಧಿಸಿದ್ದಾರೆ, ಶ್ರೀಣಂತಿ ಅಂತ ಅದರ ಅರ್ಥ. ಹಾಗಾಗಿ ವಾಕ್ ಎಂಬುದು ಅಲ್ಲಿ ಕರ್ತೃ ಅಲ್ಲ, ತಿಳಿಸಿಕೊಡುವ ಆ ಸಂಬಂಧಿಸುವ ಕ್ರಿಯೆಯಲ್ಲಿ ಶ್ರೀಣಂತಿ ಎಂಬ ಕ್ರಿಯಾಪದಕ್ಕೆ ವಾಕ್ಯ ಎಂಬುದು ಕರ್ತೃವಲ್ಲ, ಹೊರತು ಅದೊಂದು ಕರಣ ಮಾತ್ರ. ನಹಿ ಕರ್ತೃಕರಣಯೋ ತುಲ್ಯ ವೇದಕ ಕ್ರಿಯಾನ್ವಯ ಸಂಭವತೆ. ಕರ್ತೃ ಮತ್ತು ಕರ್ಣ ಎರಡುಗಳನ್ನು ಸೇರಿಸಿ ಅದಕ್ಕೆ ಕ್ರಿಯೆ ಜೊತೆಗೆ ಅನ್ವಯ ಹೇಳೋದು ಹೇಗೆ? ಅತಃ ಪೃಷ್ಣಿನಾ ಋತ್ವಿಜಶ್ಚ ಸಮುಚ್ಚಯೇನ ವ್ಯಾಖ್ಯಾನ ಅಯುಕ್ತಮೇವಾಭಾತಿ. ಅದರಿಂದ ಹೀಗೆ ವ್ಯಾಖ್ಯಾನ ಮಾಡಿದ್ದು ಸರಿಯಾಗಲಿಲ್ಲ ಅಂತ ಪ್ರಶ್ನೆ ಬರ್ತದೆ. ಆದರೂ ಅದಕ್ಕೆ ಉತ್ತರ ಹೀಗಿದೆ: ಪೃಷ್ಣಿಷು ಗೌಣಂ ಕರ್ತೃತ್ವಂ. ಈ ವೇದವಾಕ್ಯಗಳಲ್ಲಿ ಗೌಣವಾದ ಕರ್ತೃತ್ವ ಇದೆ. ಕರಣೇಪಿ ಕರ್ತೃತ್ವ ವ್ಯವಹಾರಸ್ಯ ಶಬ್ದೋ ವದತಿ ಇತಿ ದರ್ಶನಾತ್. ಋತ್ವಿಜಾಂಚ ಮುಖ್ಯ ಕರ್ತೃತ್ವಂ. ವಾಸ್ತವಿಕವಾಗಿ ಋತ್ವಿಕ್ಗಳೇ ಮುಖ್ಯತಃ ಕರ್ತೃಗಳಾಗಿದ್ದಾರೆ. ಈ ವೇದವಾಕ್ಯಗಳಲ್ಲಿರುವಂತಹ ಕರ್ತೃತ್ವ ಏನಿದೆ ಅದು ಗೌಣವಾದದ್ದು, ಅಪ್ರಧಾನವಾದದ್ದು. ಅವುಗಳಲ್ಲಿ ಕರಣತ್ವನೇ ಇರೋದು, ಸಾಧನ ಅವು. ಈ ಜ್ಞಾನವನ್ನು ಉತ್ಪಾದನೆ ಮಾಡಲಿಕ್ಕೆ ತಿಳಿಸಿಕೊಡುವ ಕ್ರಿಯೆಯಲ್ಲಿ ಅವು ಅಪ್ರಧಾನ. ಅವು ಕರಣ ಅನ್ನುವುದು, ಸಾಧನ ಅನ್ನುವುದು ಮಾತ್ರ ಪ್ರಧಾನ. ಆ ವೇದವಾಕ್ಯಗಳಲ್ಲಿರುವ ಕರ್ತೃತ್ವ ಅನ್ನೋದು ಗೌಣ, ಅಪ್ರಧಾನ. ಆದರೂ ಕೂಡ ಅದರಲ್ಲೊಂದು ಅಪ್ರಧಾನವಾದರೂ ಒಂದು ಕರ್ತೃತ್ವ ಇದೆ. ಅದು ನಮಗೆ ಈ ಜಗತ್ತಿನಲ್ಲಿಯೂ ಕೂಡ ಲೌಕಿಕ ವ್ಯವಹಾರದಲ್ಲೂ ಅದು ಕಂಡಿದೆ. ನಾವು ಅನೇಕ ಬಾರಿ ನಾನು ಹೀಗೆ ಹೇಳ್ತಾ ಇದ್ದೇನೆ, ನೀನು ಹೀಗೆ ಹೇಳ್ತಿದ್ದೆ, ಅವ್ರು ಹೀಗೆ ಹೇಳ್ತಿದ್ದಾರೆ ಅಂತ ಒಬ್ಬ ವ್ಯಕ್ತಿಯನ್ನು ಕುರಿತಾಗಿ ವ್ಯವಹಾರ ಮಾಡ್ತೀವಿ. ಇದು ನಮಗೆ ಕಂಡಿದೆ. ಇನ್ನು ಕೆಲವು ಬಾರಿ ಈ ಶಬ್ದವು ಹೀಗೆ ಹೇಳ್ತದೆ, ಈ ಶಬ್ದ ಏನನ್ನು ಹೇಳ್ತಾ ಇದೆ, ಈ ಶಬ್ದ ಆ ಅರ್ಥವನ್ನು ಹೇಳ್ತಿದೆ, ಈ ಅರ್ಥವನ್ನು ಹೇಳ್ತಾ ಇಲ್ಲ, ಹೀಗೆಲ್ಲ ನಾವು ಪ್ರಯೋಗ ಮಾಡ್ತೀವಲ್ಲ. ಹಾಗೆ ವಾಸ್ತವಿಕವಾಗಿ ಶಬ್ದ ಏನನ್ನು ಹೇಳುವುದಿಲ್ಲ, ಶಬ್ದದ ಮೂಲಕ ವ್ಯಕ್ತಿಯನ್ನೇ ಹೇಳೋದು. ಶಬ್ದದ ಮೂಲಕ ಒಬ್ಬ ವ್ಯಕ್ತಿಯೇ ಮತ್ತೊಬ್ಬ ವ್ಯಕ್ತಿಗೆ ಏನನ್ನಾದರೂ ಹೇಳಬಲ್ಲ. ಕೇವಲ ಶಬ್ದ ಏನನ್ನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಈ ಶಬ್ದ ಹೀಗೆ ಹೇಳ್ತದೆ, ಆ ಶಬ್ದ ಹಾಗೆ ಹೇಳ್ತದೆ, ಈ ವೇದವಾಕ್ಯ ಹೀಗೆ ಹೇಳ್ತದೆ ಅಂತ ನಾವು ಪ್ರಯೋಗ ಮಾಡುವುದು ಕಂಡಿದೆ. ಆದ್ದರಿಂದ ಪ್ರಧಾನವಾದ ಕರ್ತೃತ್ವ, ತಿಳಿಸಿಕೊಡುವ ಕ್ರಿಯೆಯಲ್ಲಿ ಪ್ರಧಾನವಾದ ಕರ್ತೃತ್ವ ಋತ್ವಿಕ್ಗಳದೇ. ಅಪ್ರಧಾನವಾದ ಕರ್ತೃತ್ವವೇ ಈ ಪೃಷ್ಣಿಗಳದು. ಅದಕ್ಕಾಗಿ ಆ ಮೂಲ ವೇದವಾಕ್ಯದಲ್ಲಿ ಚ ಅಂತ ಪ್ರಯೋಗ ಮಾಡಲಿಲ್ಲ. ಗೌಣ ಮುಖ್ಯ ಸಾಧಾರಣ್ಯೇನ ಸಮುಚ್ಚಯೋಪಪತ್ತಿ. ಗೌಣವಾದ ಅಪ್ರಧಾನವಾದ ಕರ್ತೃತ್ವ ವೇದವಾಕ್ಯಗಳಲ್ಲಿದೆ, ಪ್ರಧಾನವಾದ ಕರ್ತೃತ್ವ ಈ ಋತ್ವಿಕ್ಗಳಲ್ಲಿದೆ, ವಿಷಗಳಲ್ಲಿದೆ. ಅದಕ್ಕಾಗಿ ಅವರಿಬ್ರು ಅಂತ ಹೀಗೆ ಅರ್ಥ ಹೇಳಿದ್ದಾರೆ. ಅತಯವ ರುಚಿ ಚಶಬ್ದಾಭಾವ. ಮೂಲ ವೇದವಾಕ್ಯದಲ್ಲಿ ಚ ಎಂಬ ಶಬ್ದ ಇಲ್ಲ, ಕರ್ತೃಗಳಿಬ್ಬರಿದ್ದಾರೆ, ಪೃಷ್ಣಿಗಳು ಮತ್ತು ವಿಷಃ ಅಂತ ಹೇಳಿ. ವಿಷಶ್ಚ ಅಂತ ಅಲ್ಲಿಲ್ಲ. ತಜಿದಮಾಹ ಮುಖ್ಯತಃ ತಾಯೇವ ವಿಷಃ ಕ್ಷೀಣಂತೀತಿ ಚಶಬ್ದ ವರ್ಜನಮಿತಿ. ಇದನ್ನ ಕರ್ಮನಿರ್ಣಯದಲ್ಲಿ ಸೂತದ್ಯೋಹ ಅನ್ನೋ ಮಂತ್ರವನ್ನು ವ್ಯಾಖ್ಯಾನ ಮಾಡುವ ಪ್ರಸಂಗದಲ್ಲಿ ಚಶಬ್ದವನ್ನು ಯಾಕೆ ಹೇಳಿಲ್ಲ ವೇದವಾಕ್ಯ ಅಂದ್ರೆ, ಮುಖ್ಯತಃ ತಾಯೇವ ಕ್ಷೀಣಂತಿ. ಇಲ್ಲಿ ಈ ವೇದವಾಕ್ಯಗಳು ಮುಖ್ಯತಃ ಕರ್ತೃಗಳಲ್ಲ, ಹೊರತು ವೇದವಾಕ್ಯಗಳನ್ನು ಉಪಯೋಗ ಮಾಡಿ ಹೇಳುವಂತಹ ಈ ಪುರೋಹಿತರೇ ಮುಖ್ಯ ಕರ್ತೃಗಳು, ಋತ್ವಿಕ್ಗಳೇ ಮುಖ್ಯ ಕರ್ತೃಗಳು ಅಂತ ಅದನ್ನ ವರ್ಣನೆ ಮಾಡಿದ್ದಾರೆ. ಅದಕ್ಕಾಗಿ ಚಶಬ್ದವನ್ನು ಹೇಳಿಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಆದರೂ ಸ್ವಯಂ ರಘುನಾಥ ತೀರ್ಥರೇ ತಮ್ಮ ವ್ಯಾಖ್ಯಾನ, ತತ್ವಸಾರ ವ್ಯಾಖ್ಯಾನದಲ್ಲಿ ಪ್ರಜಾನಾಮ ಸುಪಾಠಾತ್ ವಿಷಃ ಪ್ರಜಾಹ ತದ್ವಿಶೇಷತ್ವ ಋತ್ವಿಜಶ್ಚ ಅಂತ ಅನ್ವಯ ಮಾಡಿಕೊಂಡಿದ್ದಾರೆ. ತಾಹ ಪ್ರಸಿದ್ಧಾಹ ವಾಚಃ ಆಪೋ ಗಾವಶ್ಚ ಪ್ರಜಾನಾಮ ಸುಪಾಠಾತ್ ವಿಷಃ ಪ್ರಜಾಹ ತದ್ವಿಶೇಷತ್ವ ಋತ್ವಿಜಶ್ಚ ಅಂತ ಚಕಾರವನ್ನ ಆಚಾರ್ಯ ಹೇಳದಿದ್ರು ಕೂಡ ರಘುನಾಥ ತೀರ್ಥರು ಹೇಳಿದ್ದಾರೆ. ಹೀಗಿರುವ ಕಾರಣದಿಂದಲೇ ಚಕಾರವನ್ನ ಆಚಾರ್ಯ ಹೇಳದಿದ್ರು ಕೂಡ ರಘುನಾಥ ತೀರ್ಥರು ತಗೊಂಡಿರುವ ಕಾರಣದಿಂದಲೇ
ನಾನು ಕೂಡ ನನ್ನ ಅನ್ವಯಾರ್ಥದಲ್ಲಿ ನಮ್ಮ ತಿಳುವಳಿಕೆಗಾಗಿ ನಮಗಿದು ಸ್ಪಷ್ಟ ಆಗಬೇಕು. ದೊಡ್ಡವರಿಗೆ ಆಚಾರ್ಯರಿಗೆ ಅದು ಬೇಕಾಗಿರ್ಲಿಕ್ಕಿಲ್ಲ. ಆ ದೊಡ್ಡವರಾದ ಮಹಾತ್ಮರಾದ ಆಚಾರ್ಯರ ಒಂದು ಮಾರ್ಗದರ್ಶನವನ್ನು ಅವಲಂಬಿಸಿ ಓದುವವರಿಗೂ ಅದೇನು ಸಮಸ್ಯೆ ಆಗಲಿಕ್ಕಿಲ್ಲ. ಆದ್ರೆ ನಾವು ಇಲ್ಲಿ 2 ಕರ್ತೃಗಳಿರುವುದರಿಂದ ನಮ್ಮ ಅನ್ವಯಾರ್ಥದಲ್ಲಿ ನಮ್ಮ ತಿಳುವಳಿಕೆಗಾಗಿ ಚಕಾರವನ್ನ ಸೇರಿಸಿಕೊಳ್ಳೋಣ ಅಂತ ರಘುನಾಥ ತೀರ್ಥರ ಅಭಿಪ್ರಾಯ ಆಗಿದೆ. ನಾನು ಕೂಡ ಅದಕ್ಕಾಗಿ ನನ್ನ ಅನ್ವಯಾರ್ಥದಲ್ಲಿ ಚಕಾರವನ್ನು ಸೇರಿಸಿಕೊಂಡಿದ್ದೇನೆ. ಇದಕ್ಕೆ ಸಂಬಂಧಪಟ್ಟಂತೆ ನನ್ನದು ಮತ್ತೊಂದು ವ್ಯಾಖ್ಯಾನ ಇದೆ. ಈಗ ರಘುನಾಥ ತೀರ್ಥರು ಹೇಳಿದಂತೆ ಋತ್ವಿಕ್ಗಳಲ್ಲಿ ಮುಖ್ಯ ಕರ್ತೃತ್ವ, ತಿಳಿಸಿಕೊಡುವ ಕ್ರಿಯೆ ಅವರಲ್ಲೇ ಮುಖ್ಯ. ವಾಕ್ಯಗಳು ತಿಳಿಸಿಕೊಡುವ ಕ್ರಿಯೆಗಳಿಗೆ ಅಮುಖ್ಯ ಕರ್ತೃಗಳು, ಅವರದಕ್ಕೆ ಸಾಧನ ಮಾತ್ರ, ಕರಣ ಮಾತ್ರ ಅಂತ ನೋಡಿದ್ದೇವೆ. ಆದರೆ ಈ ಕೃಷ್ಣಿಗಳು ಅಂದ್ರೆ ವೇದವಾಕ್ಯಗಳು ಅಂತ ಅರ್ಥ ಇಟ್ಕೊಂಡಾಗ ಆ ವೇದವಾಕ್ಯಗಳು ಅಂದ್ರೆ ಕೇವಲ ವಾಕ್ಯಗಳು ಅಂತ ಮಾತ್ರ ಇಟ್ಕೊಳ್ಳೋದು ಬೇಡ, ಜಡವಾದ ವಾಕ್ಯಗಳು ಮಾತ್ರ ಬೇಡ. ಆ ವಾಕ್ಯಗಳ ಅಭಿಮಾನಿ ದೇವತೆಗಳು ಲಕ್ಷ್ಮೀದೇವಿ ಮೊದಲಾದವರು, ಭಾರತಿ, ಸರಸ್ವತಿ ಇತ್ಯಾದಿ ದೇವತೆಗಳು ಅಂತ ಅರ್ಥ ಇಟ್ಕೊಂಡಾಗ ಕೃಷ್ಣಿಗಳು ಅಂದ್ರೆ ಆ ವೇದವಾಕ್ಯಗಳೇ, ಅವರೇ ಪ್ರಶಂಸಾರು ಪಾತ್ರರಾದವರು. ಭಗವಂತನ ನಂತರ ಈ ಜಗತ್ತಿನಲ್ಲಿ ಯಾರಾದರೂ ಪ್ರಶಂಸೆಗೆ ಪಾತ್ರರಾಗಿದ್ರೆ ಅದು ಆ ಲಕ್ಷ್ಮೀದೇವಿ, ಆ ಬಳಿಕ ಚತುರ್ಮುಖ ಬ್ರಹ್ಮರು, ಮುಂದೆ ಸರಸ್ವತಿ ಭಾರತೀಯರು, ಸೌಪರ್ಣಿ, ವಾರುಣಿ, ಪಾರ್ವತಿ ಮೊದಲಾದವರೇ ಆಗಿದ್ದಾರೆ. ಹೀಗೆ ಅವರು ಪ್ರಶಂಸಾ ಪಾತ್ರರಾದ್ರಿಂದ ವೇದಾಭಿಮಾನಿ ದೇವತೆಗಳೇ ಇಲ್ಲಿ ಪ್ರಶ್ನೆ ಅಂತ ಶಬ್ದದಿಂದ ವಾಚ್ಯರಾಗಿದ್ದಾರೆ. ಆ ಪ್ರಶ್ನೆಗಳು ಶ್ರೀಣಂತೆ ನಮಗೆ ಈ ಅರ್ಥವನ್ನ ತಿಳಿಸ್ತಾರೆ. ಹಾಗಾಗಿ ಮುಖ್ಯವಾಗಿ ತಿಳಿಸುವುದು ಅವರೇ. ಅಮುಖ್ಯವಾಗಿ ತಿಳಿಸುವವರು ಈ ಪುರೋಹಿತರು ಆ ವೇದವಾಕ್ಯಗಳಿಗಿಂತ, ವೇದಾಭಿಮಾನಿ ದೇವತೆಗಳಿಗಿಂತ ಸಣ್ಣವರಾದ ಪ್ರಸಂಗದಲ್ಲಿ, ಚಿಕ್ಕವರಾಗಿದ್ದಾಗ, ಯೋಗ್ಯರಾದ ದೃಷ್ಟಿಯಿಂದ ಸಣ್ಣವರಾಗಿದ್ದರೆ ಪುರೋಹಿತರಲ್ಲಿಯೇ ಗೌಣವಾದ ಕರ್ತೃತ್ವ, ಮುಖ್ಯವಾದ ಕರ್ತೃತ್ವ ಇರೋದು ವೇದವಾಕ್ಯಗಳಲ್ಲಿಯೇ, ಆ ವೇದಾಭಿಮಾನಿ ದೇವತೆಗಳಲ್ಲಿಯೇ. ಆದ್ರಿಂದ ಅಲ್ಲೇ ಪ್ರಧಾನವಾದ ಕರ್ತೃತ್ವ ಅಂತ ಇಟ್ಕೊಳ್ಳೋಣ. ಅದಕ್ಕೆ ಪ್ರಸಂಗಾನುಸಾರ ಹೇಗೂ ಅರ್ಥ ಮಾಡಬಹುದು. ಸ್ವಯಂ ಬ್ರಹ್ಮನೇ, ಚತುರ್ಮುಖ ಬ್ರಹ್ಮನೇ ಯಾವುದಾದ್ರೂ ಒಂದು ಪ್ರಸಂಗದಲ್ಲಿ ಈ ಯಜ್ಞವನ್ನು ಮಾಡ್ಲಿಕ್ಕೆ ಕೂತ್ಕೊಂಡಾಗ, ಅದರದ್ದು ಶಾಸ್ತ್ರದಲ್ಲಿ ಬೇಕಾದಷ್ಟು ವರ್ಣನೆ ಇದೆ, ನಮಗದು ಗೊತ್ತಿದೆ. ಅಂಥ ಪ್ರಸಂಗದಲ್ಲಿ ಅವನೇ ಇಲ್ಲಿ ವಿಟ್ಟು ಎಂಬ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಅವನಲ್ಲಿ ಆ ಲಕ್ಷ್ಮೀದೇವಿಗೆ ಹೋಲಿಸಿದರೆ ಅಪ್ರಧಾನವಾದ ಕರ್ತೃತ್ವ, ಲಕ್ಷ್ಮೀದೇವಿ ಅವನಿಗಿಂತಲೂ ಪ್ರಧಾನವಾದ ಕರ್ತೃ. ಆದರೆ ಆ ವೇದವಾಕ್ಯದ ಅಭಿಮಾನಿ ಲಕ್ಷ್ಮೀ ಮಾತ್ರ ಅಲ್ಲ, ಅವಳ ಬಳಿಕ ಸರಸ್ವತಿ ಭಾರತೀಯರು ಅಭಿಮಾನಿಗಳಾಗಿದ್ದಾರಲ್ಲ. ಆದ್ರಿಂದ ಆ ಸರಸ್ವತಿ ಭಾರತೀಯರನ್ನೇ ಕೃಷ್ಣಿ ಅಂತ ಶಬ್ದದಿಂದ ನಾವು ಇಟ್ಕೊಂಡಾಗ ಅವರಿಬ್ಬರಿಗಿಂತ ಪ್ರಧಾನವಾದ ಕರ್ತೃತ್ವ ಚತುರ್ಮುಖ ಬ್ರಹ್ಮನಲ್ಲಿಯೇ ಬಂತು. ಲಕ್ಷ್ಮೀದೇವಿಗೆ ಹೋಲಿಸಿದ್ರೆ ಅಪ್ರಧಾನವಾದ ಕರ್ತೃತ್ವ, ಸರಸ್ವತಿ ಭಾರತೀಯರಿಗೆ ಹೋಲಿಸಿದ್ರೆ ಪ್ರಧಾನವಾದ ಕರ್ತೃತ್ವ ಅಂತ ತಿಳ್ಕೊಳ್ಬಹುದು. ಈ ತರ ಇದು ಗರುಡ, ಶೇಷ, ರುದ್ರ ಮೊದಲಾದವರು ಯಾರಾದರೂ ಯಜ್ಞವನ್ನು ಮಾಡಲಿಕ್ಕೆ ತೊಡಗಿದ್ದಾಗ, ಯಾಕಂದ್ರೆ ಯಜ್ಞವನ್ನು ಪ್ರತಿಯೊಬ್ಬರೂ ಮಾಡೇ ಮಾಡ್ತಾರೆ, ದ್ರವ್ಯ ಯಜ್ಞವನ್ನು ಮಾಡ್ತಾರೆ, ಹಾಗೆ ಜ್ಞಾನ ಯಜ್ಞವನ್ನು ಮಾಡ್ತಾರೆ. ಯಜ್ಞವನ್ನು ಪ್ರತಿಯೊಬ್ಬರೂ ಕೂಡ ಮಾಡೇ ಮಾಡುವುದರಿಂದ ಅವರವರ ಪತ್ನಿಯರು ಮತ್ತೆ ಅವರಿಗಿಂತ ಕೆಳಗಿರುವಂತಹ ದೇವತೆಗಳೆಲ್ಲರೂ ಕೂಡ ವೇದಾಭಿಮಾನಿಗಳಾಗಿದ್ದಾಗ ಆ ಕೆಳಗಿನವರಲ್ಲಿ ಅಪ್ರಧಾನವಾದ ಕರ್ತೃತ್ವ, ಮೇಲಿನವರಲ್ಲಿ ಪ್ರಧಾನವಾದ ಕರ್ತೃತ್ವ ಅಂತ ನಾವು ತಿಳ್ಕೊಳ್ಬಹುದು. ಹೀಗೆ ಇಲ್ಲಿ ಪ್ರಧಾನತೆ ಅಪ್ರಧಾನತೆ ಅನ್ನುವುದು ಆ ಪ್ರಸಂಗಕ್ಕೆ ಹೊಂದಿಕೊಂಡು ಬೇರೆ ಬೇರೆ ರೀತಿ ಆಗಬಹುದು. ವೇದವಾಕ್ಯಗಳು ಯಾವಾಗಲೂ ಅಪ್ರಧಾನವಾದ ಕರ್ತೃಗಳೇ ಏನಾಗಬೇಕಾಗಿಲ್ಲ ಅಂತ ನನ್ನದೊಂದು ಆಲೋಚನೆ. ಈ ಆಲೋಚನೆ ಆಚಾರ್ಯರಿಗಾಗಲಿ ರಘುನಾಥ ತೀರ್ಥರಿಗಾಗಲಿ ವಿರುದ್ಧ ಅಂತ ಏನಲ್ಲ. ಆಚಾರ್ಯರಾಗಲಿ ರಘುನಾಥ ತೀರ್ಥರಾಗಲಿ ಇಲ್ಲಿ ಹೇಳಿದ್ದು ವೇದವಾಕ್ಯಗಳು ಅಂದರೆ ಜಡವಾದಂತಹ ವೇದವಾಕ್ಯಗಳು ಅಂತ ಅಭಿಪ್ರಾಯದಿಂದ ಹೇಳಿದ್ದಾರೆ. ವೇದಾಭಿಮಾನಿ ದೇವತೆಯರನ್ನ ಅವರಲ್ಲಿ ಹೇಳಲಿಲ್ಲ. ಆ ಅರ್ಥವನ್ನ ಇಟ್ಕೊಂಡು ನೀವು ಮತ್ತೊಂದು ಅರ್ಥವನ್ನ ಹೇಳಿ ವಿಸ್ತರಿಸಿ ವ್ಯಾಖ್ಯಾನ ಮಾಡಿರಿ, ಅದು ನಮಗೆ ಸಮ್ಮತವೇ ಅಂತ ಅವರಿಬ್ಬರದು ಅಭಿಪ್ರಾಯ ಆಗಿದೆ ಅಂತ ನನಗೆ
ಅನ್ನಿಸ್ತಾ ಇದೆ. ಶ್ರೀಣಂತಿ ಎಂಬ ಶಬ್ದಕ್ಕೆ ಏನ್ ಅರ್ಥ ಅಂತ ಅನ್ನೋದನ್ನು ಆಚಾರ್ಯರು ತುಂಬಾ ಸ್ಪಷ್ಟವಾಗಿ ಏನು ಹೇಳಲಿಲ್ಲ ಅಲ್ಲಿ. ಸೋಮಂ ಶ್ರೀಣಂತಿ ಅಂತ ಇಷ್ಟು ಮಾತ್ರ ಹೇಳಿದ್ದಾರೆ. ಅದನ್ನ ರಘುನಾಥ ತೀರ್ಥರು ಶ್ರೀಣ್ ಪಾಕೆ ಇತ್ಯಸ್ಯ ಶ್ಲವಿ ರೂಪಂ, ಶ್ಲ ವಿಕರಣ ಇತ್ಯಾದಿ ರೂಪಗಳು ಬರ್ತವೆ. ಆದ್ರಿಂದ ಶ್ರೀಣಂತಿ ಅಂತ ರೂಪ ಆಗಿರ್ತದೆ. ಧಾತುಗಳಿಗೆ ಅನೇಕ ಅರ್ಥಗಳು ಇರೋದ್ರಿಂದ ಧಾತೂನಾಂ ಅನೇಕಾರ್ಥತ್ವಾತ್, ಇವೆಲ್ಲ ರಘುನಾಥ ತೀರ್ಥರ ವಾಕ್ಯಗಳು. ಸ್ವಯಂ ಭಗವಂತನಿಗೆ ಸೋಮಪಾನ ಮಾಡಲಿಕ್ಕಾಗಿ, ಭಗವಂತನಿಗೆ ಸೋಮಪಾನವನ್ನು ಮಾಡಿಸ್ಲಿಕ್ಕಾಗಿ ಯಜ್ಞ ನಡೆದಾಗ ಅಲ್ಲಿ ವೇದವಾಕ್ಯಗಳು ಕೃಷ್ಣ ಎಂಬ ಶಬ್ದದಿಂದ ಹೇಳಲ್ಪಟ್ಟಾಗ ಸೋಮಂ ಶ್ರೀಣಂತಿ ಅಂದ್ರೆ ಆ ಸೋಮಂ ಗೃಹಂತಿ, ಸೋಮ ಆ ಮಂತ್ರ ಪೂರ್ವಕವಾಗಿ ಸೋಮದ ಬಳ್ಳಿ ಸ್ವೀಕರಿಸಲ್ಪಡ್ತದೆ. ಆಮೇಲೆ ಅದನ್ನ ಹಿಂಡಿ ಅದರ ರಸವನ್ನ ಸ್ವೀಕಾರ ಮಾಡ್ತಾರೆ. ಹೀಗೆ ಪರಮೇಶ್ವರನಿಗೆ ಸೋಮಪಾನ ಮಾಡಿಸ್ಲಿಕ್ಕಾಗಿ ಅಂತ ಅರ್ಥ ಇಟ್ಕೊಂಡಾಗ, ವೇದವಾಕ್ಯಗಳು ಅಂತ ಪ್ರಶ್ನೆ ಶಬ್ದಕ್ಕೆ ಅರ್ಥ ಇಟ್ಕೊಂಡಾಗ ಶ್ರೀಣಂತಿ ಅಂದ್ರೆ ಗೃಹಂತಿ ಅಂತ ಅರ್ಥ ಮಾಡೋಣ. ಮಂತ್ರೈರ್ಹಿ ಗೃಹ್ಯತೆ ಸೋಮಃ. ಆಪಶ್ಚೇತ್, ಇನ್ನ ಪೃಷ್ಟಿ ಶಬ್ದಕ್ಕೆ ನೀರು ಅಂತ ಅರ್ಥ ಇಟ್ಕೊಂಡಾಗ ಸೋಮಂ ಶ್ರೀಣಂತಿ ಅಂದ್ರೆ ಸಂಸೃಜಂತಿ. ಆಚಾರ್ಯದನ್ನೆಲ್ಲ ಸೂಚನೆ ಮಾಡಿದ್ದಾರೆ ಶ್ರೀಣ್ ಧಾತುವಿಗೆ ಏನೇನು ಅರ್ಥ ಆಗಬಹುದು ಅಂತ. ಸಂಸೃಜಂತಿ ಅಂದ್ರೆ ಸಂಯುಕ್ತಾಹ ಭವಂತಿ, ನೀರನ್ನು ಅದಕ್ಕೆ ಬೆರೆಸ್ತಾರೆ ಅಂತ ಅದರ ಅರ್ಥ. ಅದ್ಭಿಹಿ ಸಂಸೃಷ್ಟೋ ಭವತಿ ಸೋಮಃ. ಗಾವಶ್ಚೇತ್, ನೀರು ಅದಕ್ಕೆ ಪೃಷ್ಟಿ ಶಬ್ದಕ್ಕೆ ಗೋವು ಅಂತ ಅರ್ಥ ಮಾಡಿದಾಗ ತದಾ ಸೋಮಂ ಶ್ರೀಣಂತಿ ಪಯೋವಾ ಪಚಂತಿ. ಹಾಲನ್ನು ಹಾಕಿ ಅದನ್ನ ಸಮ್ಮಿಶ್ರ ಮಾಡ್ತಾರೆ. ಪಯಸಾಹಿ ಪಕ್ವೋ ಭವತಿ, ಹಾಲು ಅಥವಾ ಮೊಸರು ಅದಕ್ಕೆ ಹಾಕಿದಾಗ ಆ ಸೋಮ ಅಂತ ಅನ್ನೋದು ಪಕ್ವ ಆಗ್ತದೆ. ಮುಂದೆ ಅದನ್ನ ಆ ಹೋಮದಲ್ಲಿ ಬಳಸ್ತಾರೆ. ಗೋಭಿ ಶ್ರೀಣೀತ ಮತ್ಸರಂ ಅಂತ ವೇದವಾಕ್ಯನೇ ಇದೆ. ಋತ್ವಿಕ್ಗಳೇ ಶ್ರೀಣಂತಿ, ಶ್ರೀಣಂತಿ ಎಂಬ ಕ್ರಿಯಾಪದಕ್ಕೆ ಋತ್ವಿಕ್ಗಳನ್ನು ಕರ್ತೃವನ್ನಾಗಿ ಮಾಡಿದಾಗ ಗೃಹಂತಿ ಅಂದ್ರೆ ಸಂಸೃಜಂತಿ ಪಚಂತಿ ಚ ಇತಿ ಕರ್ತೃಚತುಷ್ಟಯ ಸಂಬಂಧ. ಅವರು ಸ್ವೀಕರಿಸ್ತಾರೆ, ಪಕ್ವ ಮಾಡ್ತಾರೆ, ಮಿಶ್ರ ಮಾಡ್ತಾರೆ. ಈ ಎಲ್ಲ ರೀತಿಯಾಗೂ ಅದಕ್ಕೆ ನಾವು ಆ ಕ್ರಿಯಾಪದದ ಅನ್ವಯವನ್ನು ಹೇಳಬಹುದು. ಯಜ್ಞೋ ಹಿ ದೇವಾನಾಂ ಜನ್ಮ ತತ್ರ ಹಿ ದೇವಾ ಪ್ರಾದುರ್ಭವಂತಿ ಆ ಸೂರ್ಯಚಂದ್ರಮಸಾ ವಾ ವಿದ್ಯುತಂತೆ ವೈ ಲೋಕಾನಧಿಷ್ಠಿತಾ ಅಂತ ಒಂದು ವೇದವಾಕ್ಯವನ್ನು ರಘುನಾಥ ತೀರ್ಥರು ಹೇಳ್ತಾರೆ. ಯಜ್ಞದಲ್ಲಿಯೇ ದೇವತೆಗಳು ಪ್ರಾದುರ್ಭೂತರಾಗ್ತಾರೆ. ಆ ಸೂರ್ಯಚಂದ್ರಮಸಾ ವಾ ವಿದ್ಯುತಂತೆ. ಅದನ್ನ ಆಚಾರ್ಯರು ಕೂಡ ತಮ್ಮ ಕರ್ಮ ನಿರ್ಣಯದಲ್ಲಿ ಮುಂದೆ ವಿವರಿಸ್ತಾರೆ. ಅದರ ವಿವರವನ್ನು ಮುಂದೆ ನೋಡೋರಿದ್ದೇವೆ. ಹೀಗೆ ವೇದವಾಕ್ಯ ಇದೆ. ಇದಿಷ್ಟು ಆಚಾರ್ಯರು ಕರ್ಮ ನಿರ್ಣಯದಲ್ಲಿ ಮತ್ತೆ ರಘುನಾಥ ತೀರ್ಥರು ತಮ್ಮ ವ್ಯಾಖ್ಯಾನದಲ್ಲಿ ತಿಳಿಸಿದಷ್ಟು ವಿವರ ಇದೆ. ಇದರ ಮುಂದುವರೆದಂತಹ ಭಾಗವನ್ನ ಇನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಆಚಾರ್ಯರು ಕರ್ಮ ನಿರ್ಣಯದಲ್ಲಿ ದಿವಸ್ತ್ರಿಷು ಆರೋಚನೇಶು ಇತ್ಯಾದಿ ಶಬ್ದಗಳಿಗೆ ಏನು ಅರ್ಥವನ್ನು ಹೇಳಿದ್ದಾರೆ ಅನ್ನೋದನ್ನೆಲ್ಲ ಮುಂದಿನ ಭಾಗದಲ್ಲಿ ಶ್ರವಣ ಮಾಡೋಣ. ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ.